ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಚಿಂತಾಮಣಿ ತಾಲೂಕಿನಲ್ಲಿ ಅಧ್ಯಕ್ಷರಾದಂಥ ಗೋವಿಂದ್ರವರು ಮತ್ತು ಈ ಭಾಗದ ಜನಸೇವಕರು ಸದಾ ಚಿಂತಾಮಣಿಯ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚುನಾವಣೆಗೆ ನಿಂತ್ಕೊಳ್ಳೋಕೆ ಮೊದಲೇ ಕೋಟ್ಯಾಂತರ ರೂಪಾಯಿ ಬಡವರ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ತಗೊಂಡು ಪರಾಧರಾದ್ರೂ ಸಹ ಚಿಂತಾಮಣಿಗೆ ಒಳ್ಳೇದಾಗಬೇಕು, ಪಾರ್ಟಿಗೆ ಒಳ್ಳೇದಾಗಬೇಕು ಅಂತೇಳಿ ಸದಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವೇಣುಗೋಪಾಲನವರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ಮಹೇಶ್ರವರೇ, ರಾಜಶೇಖರಣ್ಣವರೇ, ಶಿವಪ್ಪನವರೇ, ನಾಗರಾಜವರೇ, ಶ್ರುತಿರವರೇ, ಶಿವು, ಪ್ರದೀಪ್, ದೇವರಾಜ್, ನಮ್ಮ ಮನೋಹರು, ನಮ್ಮ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭಾರತ ದೇಶದಲ್ಲಿ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ಅತಿ ಹೆಚ್ಚಿನ ವರ್ಷ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇದರಲ್ಲಿ ಯಾರು ಇದುವರೆಗೂ ಇರಲಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸ್ವತಂತ್ರ ಬಂದ ನಂತರ ಅವತ್ತು ವಿರೋಧ ಪಕ್ಷಗಳು ಬಲಹೀನವಾಗಿದ್ವು ಅಂತೇಳಿ ನಿಮಗೆಲ್ಲರಿಗೂ ಗೊತ್ತು. ಪ್ರಧಾನಮಂತ್ರಿ ಆಗಬೇಕು ಅಂತ ಯಾರಿಗೆ ಬಹುಮತ ಬಂತು, ಯಾರು ಪ್ರಧಾನಮಂತ್ರಿ ಆದರು ಅಂತೇಳಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ 2014ರಿಂದ 2026ವರೆಗೂ 3 ಬಾರಿ ಪ್ರಧಾನಮಂತ್ರಿಗಳಾಗಿ ಹೆಚ್ಚಿನ ಅವಧಿಯಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಹೆಗ್ಗಳಿಕೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಲ್ಲುತ್ತೆ. ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಇರ್ಬೋದು, ನಮ್ಮ ಕರ್ನಾಟಕದಿಂದನೂ ಸುಮಾರು 2014ರಲ್ಲೇ ಹದಿನೇಳು ಲೋಕಸಭಾ ಸದಸ್ಯರನ್ನ, 2019ರಲ್ಲಿ 28ರಲ್ಲಿ 25 ಲೋಕಸಭಾ ಸದಸ್ಯರನ್ನ, ಮೊನ್ನೆ ನಡೆದಂಥ ಇದರಲ್ಲಿ 19 ಲೋಕಸಭಾ ಸದಸ್ಯರನ್ನ ಕೊಟ್ಟು ಅವರು 3 ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಕಾರ್ಯಕರ್ತರು, ಪ್ರತಿಯೊಂದು ಮುಖಂಡರುಗಳು ಹಗಲು ರಾತ್ರಿ ಕೆಲಸ ಮಾಡಿ ಈ ದೇಶಕ್ಕೆ ಒಳ್ಳೇದಾಗಬೇಕಂತೇಳಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಇವತ್ತು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದಕ್ಕೂ ನಾಯಲಾಯಕ್ಕಿರ್ತಕ್ಕಂಥವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡ್ರೆ ಅವರೇ ನಮಗೆ ಬ್ರ್ಯಾಂಡ್ ಚುನಾವಣಾ ಪ್ರಚಾರಿಗಳು. ಆ ಥರ ರಾಹುಲ್ ಗಾಂಧಿ ಹೆಸರು ಹೇಳಿದ ತಕ್ಷಣವೇ ಸಾಕು, ಇವ್ರಿಗೂ ನರೇಂದ್ರ ಮೋದಿಜಿ ಅವ್ರಿಗೆ ಏನು ವ್ಯತ್ಯಾಸ ಅಂತ ಬಂದಾಗ ಇದ್ ಕಡೆಯಿಂದ ಆಲೂಗಡ್ಡೆ ಹಾಕಿನೇ ಹತ್ತು ಕಡೆಯಿಂದ ಬಂಗಾರ ಬರ್ತೈತೆ ಅಂತ ಯಾವಾಗ ಹೇಳಿದರು ಅಂದ ತಕ್ಷಣ ಗೊತ್ತಾಗೋಯ್ತು ಆಲೂಗಡ್ಡೆ ಎಲ್ಲಿ ಬೆಳ್ತಾರೆ, ನೆಲದೊಳಗಡೆ ಏನು ಬೆಳೆ ಬರುತ್ತೆ, ನೆಲದ ಮೇಲೆ ಯಾವುದು ಬೆಳೆ ಬರುತ್ತೆ, ರೈತರು ಯಾವ ಬೆಳೆನ ಎಷ್ಟು ದಿನಕ್ಕೆ ಅವ್ನು ಕೊಯ್ಲು, ಅದು ಯಾವ್ದು ಏನು KG, ಎಷ್ಟು KG, ಅದು ಎಲ್ಲಿ ಹಾಕ್ತಾನೆ, ಎಲ್ಲೆಲ್ಲಿ ಇದು ಮಾಡ್ತಾನೆ, ಇದನ್ನೆಲ್ಲ ಟೋಟಲ್ ಆಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಜನಸಾಮಾನ್ಯರ ಕಷ್ಟ ಸುಖ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು,
ಇಂಥವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕೂ MLA ಆಗೋದಕ್ಕೂ ನಾಲಾಯಕನ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ದಂಥ ಸಂದರ್ಭದಲ್ಲಿ ಅವ್ರ ಕ್ಷೇತ್ರಗಳಲ್ಲಿ ಸೋಲ್ಸಿ ಕಳಿಸಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಒಂದು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ನೀವು ನೋಡಿದ್ದೀರಿ. ಒಂದು ಟೀಮ್ ಆಡ್ತಾ ಇದ್ದಂಥ ಮನೆಯಲ್ಲಿ ಅವ್ರ ತಂದೆ ಟೀಮ್ ಆಡ್ತಾ ಇದ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಏನು ಅವಕಾಶ ಇದೆ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥವ್ರು ನೀವು ಕೇಳಿದ್ದೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನೋ ಮೂಲ ಮಂತ್ರದೊಂದಿಗೆ ಎಲ್ಲರ ಜೊತೆಗೂಡಿ ಈ ದೇಶದಲ್ಲಿ 14ರಿಂದ 26ರವರೆಗೂ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರದ ಯಾವುದೇ ಒಂದು ಮಂತ್ರಿಗಳದ್ದು ಒಂದೇ ಒಂದು ಸಣ್ಣ ಪುಟ್ಟ ಭ್ರಷ್ಟಾಚಾರ ಇದೆ, ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ವಿಷಯದಲ್ಲಿ ರಾಜಿ ಇಲ್ಲದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲರನ್ನೂ ಇವತ್ತು ಪೂಜೆಗಳು ಮಾಡಿ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಏನು ಆಯುಷ್ ಇದೆ, ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದಲ್ಲಿ ನಾವೇನು ಮಾಡಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಒಳ್ಳೇದಿದ್ರೂ ಅದರಲ್ಲಿ ಸಾಸಿವೆ ಕಾಳಷ್ಟು ಅವ್ರಿಗೆ ಸಲ್ಲಂಥ ರೀತಿಯಲ್ಲಿ ಮಾಡಿ ಅವ್ರಿಗೆ ಆಯುಷು ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಆ ಭಗವಂತನ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಡೆ ಸಿಹಿ ಹಂಚೋದ್ರ ಮುಖಾಂತರ ನಮ್ಮ ಸಾಮಾಜಿಕ ಕಾರ್ಯಗಳನ್ನು ಸ್ವಚ್ಛ ಭಾರತ್ ಇರ್ಬೋದು, ಮತ್ತು ಹಣ್ಣು ಹಂಪಲು ಕೊಡೋಂಥದ್ದು, ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಊಟ ಕೊಡೋಂಥದ್ದು ಇರ್ಬೋದು, ಬಟ್ಟೆ ಕೊಡೋಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಮಾಡ್ಕೊಂಬರ್ತಾ ಇದ್ದೀವಿ ಅಂತೇಳಿ. ಕಾಂಗ್ರೆಸ್ ಅವರು ಏನು ಈ ದೇಶನ ಸುಮಾರು 60 ವರ್ಷಗಳ ಹೆಚ್ಚಿನ ಕಾಲ ಈ ದೇಶನ ಪ್ರಧಾನಮಂತ್ರಿಗಳಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಬೇರೆ ಬೇರೆಯವರೆಲ್ಲ ಆಳ್ವಿಕೆ ಮಾಡಿದರು. ಅವರು ಎಷ್ಟು ಸಾಲಗಳು ಮಾಡಿದರು, ಯಾವ ರೀತಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇತ್ತು, ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ 7.7 GDP ಬಂದಿರತಕ್ಕಂಥದ್ದು ಕಾರಣ ಇಂಥ ಯುದ್ಧಗಳು ನಡೆಯುವಂಥ ಸಂದರ್ಭದಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಇವನ್ನೆಲ್ಲ ಕಂಪ್ಲೀಟಾಗಿ ನಿಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲೂ ಬೇರೆ ಬೇರೆ ದೇಶಗಳು ಹೋಲಿಸಿದಾಗ ಅಲ್ಲಿನ ರೇಟ್ಗೂ ಇಲ್ಲಿನ ರೇಟ್ಗೂ ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು ನಮ್ಮ ಜನಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದೆ. ಯಾವುದೇ ಒಂದು ಪಕ್ಷದವರು ಇರ್ಬೋದು, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಮತ್ತವ್ರಿಗೂ ಈ ದೇಶದ ಎಲ್ಲ 140 ಕೋಟಿ ಜನಕ್ಕೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕಟ್ಟಕಡೆ ಪ್ರಜೆಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಇಲ್ಲಿ ಒಂದು ಕಡೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಡಬೇಕು, ಹೆಣ್ಮಕ್ಳ ಹೆಸರಲ್ಲೇ ಸೈಟ್ಗಳಿರಬೇಕು, ಮನೆಗಳಿರ್ಬೇಕು ಅಂತೇಳಿ ಹೆಣ್ಮಕ್ಳನ್ನು ಸದೃಢರನ್ನಾಗಿ ಮಾಡಬೇಕು ಅಂಥೇಳಿ ಲಖಪತಿ ದೀದಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಶೂಟಿ ಇಲ್ಲದೆ ಅವರು ಟೈಲರಿಂಗ್ ಆಗಲಿ, ನಮ್ಮ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅಥವಾ ಬ್ಯೂಟಿಷಿಯನ್ ಕೆಲಸ ಮಾಡೋಂಥದ್ದಾಗಲಿ ಇದೆಲ್ಲ ತರಬೇತಿಗಳು ಪಡ್ಕೊಂಡು ಅವರಿಗೆ ಲೋನನ್ನು ಕೊಡೋಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. PM ಆವಾಸ್ ಯೋಜನೆಯಲ್ಲಿ 4 ಕೋಟಿಗೂ ಹೆಚ್ಚಿನ ಪಕ್ಕಾ ಮನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಟ್ಟಿ ಈ ದೇಶದ ಬಡ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಶುದ್ಧ ನೀರು ಕುಡಿಬೇಕು ಅಂತೇಳಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಣ್ಣ ಹಳ್ಳಿಗಳಿಗೆ 25ರಿಂದ 30 ಲಕ್ಷ, ದೊಡ್ಡ ದೊಡ್ಡ ಹಳ್ಳಿಗಳಿಗೆ 1-1.5 ಕೋಟಿವರೆಗೂ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಸುಮಾರು 2180 ಕೋಟಿ 8 ತಾಲೂಕು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ 15.6 ಕೋಟಿ ಜನರಿಗೆ ಶುದ್ಧ ನೀರು ಕೊಡಬೇಕು ಅಂತ ಹೇಳಿ ಎಲ್ಲಿ ನೀರಿನ ಅಭಾವ ಇತ್ತು ಅಲ್ಲಿ ಬೋರ್ ಹಾಕಿ ಟ್ಯಾಂಕ್ ಹಾಕಿ ಫಿಲ್ಟರ್ಗಳನ್ನು ಇದು ಮಾಡಿ ಅವ್ರಿಗೆ ನೀರು ಕೊಡಬೇಕು ಅಂತೇಳಿ ಹಣ ಬಿಡುಗಡೆ ಮಾಡಿ ಇವತ್ತೇನು ಹಳ್ಳಿಗಳಲ್ಲಿ ಜಲ್ ಜೀವನ್ ಮಿಷನ್ ಕೆಲಸ ನಡೀತಾ ಇದೆ ಆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನೋಡ್ಕೊಬೇಕು, ಅವರು ಸುರಕ್ಷತೆಯನ್ನು ಕಾಪಾಡಬೇಕು,
ಅವ್ರ ಮಾನ ಪ್ರಾಣ ಕಾಪಾಡಬೇಕಂತೇಳಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಸುಮಾರು 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ಕೊಟ್ಟು ಹೆಣ್ಮಕ್ಳನ್ನ ಮಾನ ಪ್ರಾಣ ಕಾಪಾಡಿರ್ತಕ್ಕಂಥ ಮಹಾನ್ ಭಾವ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ. ಸ್ವಚ್ಛ ಭಾರತ್ ಮಿಷನಲ್ಲಿ ನೀವು ನೋಡಿದ್ದೀರಿ, ಕಸ ತೆಗೆಯುವ ಗಾಡಿಗಳಿಂದ ಹಿಡಿದು ಸ್ವಚ್ಛ ಸಂಕೀರ್ಣ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ಗಳಿಂದ ಹಿಡಿದು ಇವಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ. ನಮ್ಮ ಹೆಣ್ಮಕ್ಳೇನು ಸೌದೆಯಿಂದ ಅಡುಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಷ್ಟ ಅನುಭವಿಸ್ತಾ ಇದ್ರು, ಸೌದೆ ನಂದಿದ್ರೆ ಯಾವ ರೀತಿ ತಾಯಿಯಂದರು ಕಷ್ಟ ಅನುಭವಿಸಿ ಅವರು ಅಡುಗೆ ಮಾಡ್ತಾಯಿದ್ರು, ಆ ಹೊಗೆ ಕುಡ್ಕೊಂಡು ಎಷ್ಟು ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇನ್ನೊಂದು ಮತ್ತೊಂದು ಬಂದಿತ್ತು ಹೆಣ್ಮಕ್ಳಿಗೆ, ಇದನ್ನೆಲ್ಲ ಅವ್ರ ತಾಯಿನೂ ಅಡುಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿರ್ತಕ್ಕಂಥ ಇಡೀ ದೇಶದಲ್ಲಿ ಅವರು ನೋಡಿ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಡ್ದು ಅಂತೇಳಿ PM ಉಜ್ವಲ ಯೋಜನೆಯಲ್ಲಿ 10.3 ಕೋಟಿಗೂ ಹೆಚ್ಚಿನ ಜನರಿಗೆ LPGಯನ್ನು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ. ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆ ಪ್ರಜೆಗೂ ಆರೋಗ್ಯ ಭಾಗ್ಯ ಸಿಕ್ಕಬೇಕು ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಒಂದು ಬಡವರು ಯಾವುದಾದ್ರು ಒಂದು ರೋಗ ತುತ್ತಾದಂಥ ಸಂದರ್ಭದಲ್ಲಿ 50,000 1 ಲಕ್ಷ ಖರ್ಚು ಮಾಡಬೇಕಂದ್ರೆ ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲ್ಗಳಿಗೆ ಹೋಗಿ ಹಣ ಕಟ್ಟಕ್ಕಾಗದೆ ಮನೆ ಮಠ ತಾಳಿಗಳನ್ನು ಕುದುವಿಕ್ಕಿ ಅಡಮಾನ ಇಟ್ಟು ಮಾರಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಟ್ಟು ಈ ದೇಶದಲ್ಲಿ 43.4 ಕೋಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿ ಪ್ರತಿ ಕುಟುಂಬಕ್ಕೂ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಆರೋಗ್ಯ ಸೇವೆ ಸಿಗಬೇಕು. ಅದು ಖಾಸಗಿ ಆಸ್ಪತ್ರೆಗಳಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಆ ಕಾರ್ಡ್ಗಳನ್ನು ನೋಡಿಸಿದ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗಬೇಕು ಅವ್ರ ಕುಟುಂಬದವ್ರಿಗಂತೇಳಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅಪಘಾತಗಳು ಇನ್ನೊಂದು ಮತ್ತೊಂದಾದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕೈಯ ಕಾಲ ಏನಾದರೂ ಇದಾಯಿತು, ಇಲ್ಲ ಡೆತ್ ಆಯಿತು ಅಂದರೆ ಅವರಿಗೆ ಒಂದು ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. PM ಶ್ರಮಯೋಗಿ ಯೋಜನೆಯಲ್ಲಿ 60 ವರ್ಷದ ಮೇಲ್ಪಟ್ಟವರಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಮಾತೃವಂದರ ಯೋಜನೆ ಅಡಿಯಲ್ಲಿ ನೀವು ನೋಡಿದ್ದೀರಿ, ಗರ್ಭಿಣಿ ಸ್ತ್ರೀಯರಿಗೆ ಹೆಣ್ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ಮಧ್ಯಾಹ್ನದಲ್ಲಿ ಬಿಸಿ ಊಟ, ಪೌಷ್ಟಿಕ ಆಹಾರ, ಮೊಟ್ಟೆ, ಮತ್ತು ತಾಯಿನೂ ಆರೋಗ್ಯವಾಗಿರಬೇಕು, ಮಗುನೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಅವ್ರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಟ್ಟು ಅವ್ರಿಗೆ ಹೆರಿಗೆಗೆ ಹೋಗೋಂಥ ಸಂದರ್ಭದಲ್ಲಿ ಉಚಿತವಾಗಿ ಆಂಬುಲೆನ್ಸನ್ನು ಕೊಟ್ಟು ಹೆರಿಗೆ ನಂತರ ಮನೆಗೆ ಬರೋಂಥ ಸಂದರ್ಭದಲ್ಲಿ ಯಜಮಾನರ ಜೊತೆಲಿ ಇರ್ತಾರೆ, ಕೂಲಿ ಇನ್ನೊಂದು ಮತ್ತೊಂದು ಹೋಗಿರಲ್ಲ, ಅವ್ರ ಹಣ್ಣು ಹಂಪಲು ಮಾತ್ರ ಏನಾದ್ರು ತಗೋಬೇಕಾಗುತ್ತೆ, ಅದಕ್ಕೆ ಹಣ ಬೇಕು ಅಂತೇಳಿ 5,000 ರೂಪಾಯಿ ಹಣ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಈ ಯೋಜನೆಯಲ್ಲಿ ಪ್ರತಿಯೊಂದು ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಇದೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತೇಳಿ ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಅದು SLC ಇರ್ಬೋದು, ಡಿಗ್ರಿ ಇರ್ಬೋದು, ಹೈಯರ್ ಸ್ಟಡೀಸ್ಗೋಸ್ಕರ ಹೊರದೇಶಕ್ಕೆ ಹೋಗೋಂಥವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸೇರಬೇಕು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಸುಮಾರು 81 ಕೋಟಿ ಜನಕ್ಕೆ ಉಚಿತವಾಗಿ ತಿಂಗಳು ಏನು ಅಕ್ಕಿ ಕೊಡ್ತಾ ಇರ್ತಕ್ಕಂಥ 5 kg ಸನ್ಮಾನ್ಯ ನರೇಂದ್ರ ಮೋದಿಜಿ. ನಾವು 10 kg ಕೊಡ್ತೀರಿ ಗ್ಯಾರಂಟಿಗಳು ಅಂತ ಹೇಳಿ ಇವತ್ತು ಯಾವುದೇ ರೀತಿಯಾದಂಥ ಇದು ಕೊಡದೆ ಅದನ್ನು ಕಾಳು ಸಂತೆಯಲ್ಲಿ ಮಾರಿ ರಾಗಿ ಕೊಡ್ತೀರಿ, ಅದು ಕೊಡ್ತೀರಿ, ಇದು ಕೊಡ್ತೀರಿ ಅಂತೇಳಿ ಬೇರೆ ಬೇರೆ ಕಡೆ ಮಾಡಿ ಅದರಲ್ಲಿ ತಿಂಗಳ ಕನಿಷ್ಠ ಪಕ್ಷ ಅದನ್ನು 50ರಿಂದ 60 ಕೋಟಿ 100 ಕೋಟಿ ಹಣ ಬಡವರಿಗೆ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಕಿಯಲ್ಲೂ ಕನ್ನ ಹಾಕಿ ಗುಳು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು, ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೀಬೇಕು, ಅವರಿಗೆ ವಿಶ್ವಕರ್ಮ ಯೋಜನೆ ಕೊಡಬೇಕು, ಮತ್ತು ಮುದ್ರಾ ಯೋಜನೆಯಲ್ಲಿ ಲೋನ್ಗೂ ಕೊಡಬೇಕು, ಯಾರು ಮನೆ ಕಟ್ಟಬೇಕು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕಾರ್ ಲೋನ್ಗಾಗಲಿ, ಹಸು ಲೋನ್ಗಾಗಲಿ, ಮತ್ತು ಕೋಳಿ ಲೋನ್ಗಾಗಲಿ, ಯಾವುದಾದ್ರು ಫ್ಯಾಕ್ಟ್ರಿ ಮಾಡೋಂಥವ್ರಿಗಾಗಲಿ, ಇಲ್ಲ ಅಗರಬತ್ತಿ ಫ್ಯಾಕ್ಟ್ರಿ, ಕ್ಯಾಂಡಲ್ ಫ್ಯಾಕ್ಟ್ರಿ ಮಾಡೋಂಥವ್ರು, ಬ್ಯೂಟಿಷಿಯನ್ ಕೆಲಸ ಮಾಡೋಂಥವ್ರು, ಮತ್ತು ಗಾರೆ ಕೆಲಸ ಮಾಡೋಂಥವ್ರು, ಕಾರ್ಪೆಂಟರ್ ಕೆಲಸ ಮಾಡೋಂಥವ್ರಿಗೆ ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಕೊಟ್ಟು 15,000 ರೂಪಾಯಿ ಕಿಟ್ ಕೊಟ್ಟು ಅವ್ರಿಗೆ 1 ಲಕ್ಷ ರೂಪಾಯಿ ವಿತೌಟ್ ಶ್ಯೂರಿಟಿ
ಅವ್ರಿಗೆ ಏನು ಲೋನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು, ಆ ತರಕಾರಿ ಮಾರೋರಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಇದ್ರೂ ಅವ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 10,000 ರೂಪಾಯಿ ಅವರ ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತು ಅವ್ರ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ಅವ್ರಿಗೆ 10,000 ರೂಪಾಯಿ ಲೋನನ್ನು ಕಟ್ಕೊಂಡು 10,000 ರೂಪಾಯಿ ಕಟ್ಟಿದರೆ 20,000 ಕಟ್ಟಿದರೆ 50,000 ಕಟ್ಟಿ ಎಲ್ಲೂ ಬೇರೆ ಕಡೆ ಬಡ್ಡಿಗೆ ಇನ್ನೊಂದು ಮತ್ತೊಂದು ಹೋಗ್ಕೊಡ್ದು ಅಂತ ಹೇಳ್ಬಿಟ್ಟು ಹೇಳಿ ಲೋನನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನನ್ನ ಶಕ್ತಿ ಬಿಲ್ಲನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಓಟ್ನ ಕೊಡಬೇಕು, ಅವ್ರಿಗೆ ಎಜುಕೇಷನ್ ಕೊಡಬೇಕು, ಕಾರ್ಮಿಕರು ಒಂದು ದಿನಕ್ಕೆ 8 ಅವರೇ ಕೆಲಸ ಮಾಡಬೇಕು, ಅವ್ರಿಗೆ ಪೆನ್ಷನ್ ಕೊಡಬೇಕು, ಅವ್ರಿಗೆ ಇನ್ಶೂರೆನ್ಸ್ ಕೊಡಬೇಕು, ಅವ್ರಿಗೆ PF ಇನ್ನೊಂದು ಮತ್ತೊಂದು ಕಟ್ ಮಾಡಿ ಅವರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಗಳಿಗೆ ಹಣ ಕೊಡಬೇಕು, ಇದನ್ನೆಲ್ಲ ಇದು ಮಾಡಿ ಅದನ್ನೆಲ್ಲ ತಂದಿರ್ತಕ್ಕಂಥದ್ದು ಯಾವ ರೀತಿ ಅಂಬೇಡ್ಕರ್ ಅವರು ತಂದರು ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೆಣ್ಮಕ್ಳು ಈ ದೇಶದಲ್ಲಿ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತ ಹಾಕ್ಕೊಂಡು MLA ಆಗಬೇಕು, MP ಆಗಬೇಕು. ಅವ್ರಿಗೆ 33% ರಿಸರ್ವೇಷನ್ ಕೊಟ್ಟಂಥ ಸಂದರ್ಭದಲ್ಲಿ 100 ಜನ MLAಗಳಲ್ಲಿ 33 ಜನ ಹೆಣ್ಮಕ್ಳು MLAಗಳಾಗಿರಬೇಕು. ನಮ್ಮಲ್ಲಿ ಈಗೇನು 800 ಜನ MP ಆ 800ರಲ್ಲಿ ಕನಿಷ್ಠ ಪಕ್ಷ ಆದ್ರೂ ಒಂದು 300 ಜನ 290 ಜನ ಹೆಣ್ಮಕ್ಳು MP ಅಂತೇಳಿ ಆ ನಾರಿ ಶಕ್ತಿ ಒಂದನ್ನು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಈ ಕಾಂಗ್ರೆಸ್ INDA ಅಲ್ಲಿ 40 ಸೋರ್ಸ್ ಅಂತ ಹೇಳ್ಬಿಟ್ಟು ಏನು ಇವರು ಗುಂಪು ಕಟ್ಕೊಂಡಿದ್ದಾರೆ, ಇವರೆಲ್ಲ ಅದಕ್ಕೆ ವಿರೋಧ ಮಾಡಿ ಹೆಣ್ಮಕ್ಳು ಓಟ್ ಮಾತ್ರ ಬೇಕು ಅವ್ರಿಗೆ. ಹೆಣ್ಮಕ್ಳು ಮನೆಗೆ ಹೋದರೆ ಅಡುಗೆ ಮಾಡಿ ಕೊಟ್ಟಿಲ್ಲ ಅಂದರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ಮಾತ್ರ ಹೆಣ್ಮಕ್ಳು ಬೇಕು. ಹಂಗಿರ್ತಕ್ಕಂಥ ಸಂದರ್ಭ ಹೆಣ್ಮಕ್ಳು ಅಧಿಕಾರಕ್ಕೆ ಮಾತ್ರ ಬರ್ಕೊಡೋದು. ಈ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡಿರ್ತಕ್ಕಂಥ ಖಳನಾಯಕರು ಈ ಕಾಂಗ್ರೆಸ್ ಅವರು. ಈ 6 ತಿಂಗಳ ನಂತರ ಮತ್ತೊಂದ್ಸಲಿ ಈ ಬಿಲ್ಲನ್ನು ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತೀರ್ಮಾನ ಮಾಡಿಕೊಂಡು ಇವತ್ತು ಈ ದೇಶದಲ್ಲಿ ರೈತರು ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತೇಳಿ ಕಿಸಾನ್ ಸನ್ಮಾನ್ ಯೋಜನೆನ ತಂದು ಅವ್ರಿಗೆ ಬೆಳೆ ಹಾಕಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಅದು ಬಿತ್ತನೆ ಬೀಜಕ್ಕಾಗಲಿ ಗೊಬ್ಬರಕ್ಕಾಗಲಿ ಕಾಸು ಬೇಕಾಗುತ್ತೆ ಅಂತೇಳಿ ಅವ್ರಿಗೆ ವರ್ಷಕ್ಕೆ 6,000 ರೀತಿಯಲ್ಲಿ ಸುಮಾರು 4 ಲಕ್ಷ ಕೋಟಿ ಹಣವನ್ನು ಇದುವರೆಗೂ ಇಡೀ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯಾದಂಥ ಒಂದಿನ ಡಿಲೇನು ಮಾಡಿದೆ ನೇರವಾಗಿ ಯಾರು ಬ್ರೋಕರ್ಗಳಿಂದ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸೇರುತ್ತೆ. ಅಂಥ ಸಂದರ್ಭದಲ್ಲಿ ಸಮುದಾಯ ಭವನ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಊಟ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಪ್ರತಿಯೊಂದು ಹುಟ್ಟಿದಂಥ ಮಗು ಮೇಲೇನು ಸುಮಾರು 1,70,000 ಹಣವನ್ನು ಸಾಲದ ಹೊರೆಯನ್ನು ಹುಟ್ಟಿದಂಥ ಮಗುಗೆ ಒಂದು ನಿಮಿಷ ಹುಟ್ಟಿದಂಥ ಮಗು ಮೇಲೇನು ಸಾಲದ ಹೊರೆಯನ್ನು ಹಾಕಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು. ಹಿಂದುಗಡೆಯಲ್ಲಿ ಎಲ್ಲ ರೀತಿಯ ಕಂಪ್ಯೂಟರ್ ತರಬೇತಿ ಇರ್ಬೋದು, ಮೊಬೈಲ್ ರಿಪೇರಿ ಮಾಡೋಂಥದ್ದು ಇರ್ಬೋದು, ಇವು ಎಲ್ಲ ತರಬೇತಿಗಳನ್ನು ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತೇಳಿ ಅವ್ರಿಗೆ ಲೋನ್ಗಳನ್ನು ಕೊಟ್ಟು ಇವತ್ತು ಎಲ್ಲರೂ ಹೇಳ್ತಾಯಿದ್ರು. ಇವತ್ತು ಒಂದು ಬೋಂಡ ಮಾರುವಂಥವ್ರು ದಿನಕ್ಕೆ 2,000 3,000 ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಿಂದೆ ಬಡತನ ರೇಖೆ ಯಾವ ರೀತಿ ಇತ್ತು ಈ ದೇಶದಲ್ಲಿ 500,000 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ಇವತ್ತು ಯಾವ ರೀತಿ ಸಂಪಾದನೆ ಮಾಡ್ತಾಯಿದ್ದಾರೆ, ಯಾವ ರೀತಿ ರೈತರು FAOಗಳ ಮುಖಾಂತರ ರೈತ ಉತ್ಪಾದಕರ ಸಂಘಗಳು ಅಂತ ಮಾಡಿ ಅದರಲ್ಲಿ ತಾವು ಬೆಳೆದಂಥ ಬೆಳೆಗೆ ಅವರೇ ರೇಟ್ ಫಿಕ್ಸ್ ಮಾಡಬೇಕು ಅಂತೇಳಿ ಆ ರೈತರಿಗೆ, ರೈತ ಉತ್ಪಾದಕರಿಗೆ ಏನು ನಮ್ಮ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅದು ಸಬ್ಸಿಡಿ ದರದಲ್ಲಿ ಬೇರೆ ಕಡೆ ಏನು ತಗೊತಿರೋ ಅದಕ್ಕಿಂತ 10% ಕಡಿಮೆ ಬೆಲೆಯಲ್ಲಿ ಕೊಟ್ಟು ರೈತರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ರಫ್ತು ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ
ಇವ್ರೇನು ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟನ್ನು ಇವರು ತಗೊಂಡ ತಕ್ಷಣ ಅವ್ರು ನೇರವಾಗಿ ಅವ್ರ ಅಕೌಂಟಿಗೆ ಬಂದು ಬೀಳೋ ಲೆಕ್ಕಾಚಾರದಲ್ಲಿ ನೋಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದಂಥ ಸಂದರ್ಭದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ನಮ್ಮ ಕೃಷ್ಣಗಿರಿ ಈ ಭಾಗದಲ್ಲಿರ್ತಕ್ಕಂಥ ರೈತರೆಲ್ಲ ಬಂದಂಥ ಸಂದರ್ಭದಲ್ಲಿ ನಾವೇ ನೇರವಾಗಿ ಪಿಯೂಷ್ ಗೋಯಲ್ ಹತ್ರ, ಆಗಿನ ಸದಾನಂದ ಗೌಡರು ನಮ್ಮ ಮಂತ್ರಿಗಳಾಗಿದ್ದರು, ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತಮವಾದಂಥ ರೇಟನ್ನು ಫಿಕ್ಸ್ ಮಾಡಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಏಷ್ಯಲ್ಲಿ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್, ಏಷ್ಯಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಟೊಮೆಟೊ ಮಾರ್ಕೆಟ್ ಇದ್ದಿದ್ದರಿಂದ ಇವರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಇದು ಮಾಡಬೇಕಂತೇಳಿ ಕಿಸಾನ್ ಟ್ರೈನನ್ನು ಕೊಟ್ಟು ಮಾವನ್ನು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಿರ್ತಕ್ಕಂಥ ಮಾವನ್ನು ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನು ಲಾರಿಗಳಲ್ಲಿ ಹೋದರೆ ನಮಗೆ 100 ರೂಪಾಯಿ ಖರ್ಚಾಗ್ತಾ ಇತ್ತು, ಅದು 50 ರೂಪಾಯಿ ಖರ್ಚಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಏನು ಬೈಪಾಸ್ ರೋಡ್ ಇದೆ, ಈ ಬೈಪಾಸ್ ರೋಡ್ಗೆ ಸುಮಾರು 350 ಕೋಟಿ ಹಣವನ್ನು ನೀವು ನನ್ನನ್ನು ಸಂಸದನನ್ನಾಗಿ ಮಾಡಿದ್ದಾದಮೇಲೆ 15.25 ಕಿಲೋಮೀಟರ್ಗೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ನಾವು ನೋಡ್ತಾ ಇದ್ದೀರಿ ಸನ್ಮಾನ್ಯ ನರೇಂದ್ರ ದೇಶ ಫಸ್ಟು ಅಂತೇಳಿ ಇದು ಮಾಡ್ತಾರೆ. ಯಾಕಂದರೆ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಕಾಂಗ್ರೆಸ್ ಅವರು ಒಂದೊಂದ್ಸಲಿ ಒಂದೊಂದು ಥರ ಇದು ಮಾಡ್ತಾರೆ. ದೇಶ ಅಂತ ಬಂದಾಗ ಈ ದೇಶದಲ್ಲಿ ಒಂದು ಸಂವಿಧಾನ, ಒಂದು ಪ್ರಧಾನಮಂತ್ರಿ, ಒಂದೇ ಬಾವುಟ ಇರಬೇಕು ಅಂತೇಳಿ ಹಿಂದೆ ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಅದನ್ನು ಬೇಡಿಕೆ ಇಟ್ಕೊಂಡ್ಬಂದಿದ್ರು, ಅದೇ ರೀತಿಯಲ್ಲಿ ಇವತ್ತು ಆರ್ಟಿಕಲ್ 370ನ ತೆಗೆದು ಇವತ್ತು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಜನ ಸಂತೋಷದಿಂದ ಜೀವನ ಮಾಡೋದಕ್ಕೆ, ಅವ್ರು ಕಷ್ಟಪಟ್ಟು ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಿಂದೆ ಜಮ್ಮು ಕಾಶ್ಮೀರದಿಂದ ಬಂದು ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಅವ್ರ ಜಮೀನು ತಗೊಬೋದಾಗಿತ್ತು, ನಾವು ಹೋಗಿ ಅಲ್ಲಿ ಜಮೀನು ತಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಅವಕಾಶಗಳು ಮಾಡಿಕೊಟ್ಟು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಮಾಲ್ಗಳು, ಥಿಯೇಟರ್ಗಳೆಲ್ಲ ಸುಮಾರು 15-20 ವರ್ಷಗಳು ಮುಚ್ಚಿದ್ದಂಥದ್ದನ್ನು ಇವತ್ತು ಯಾರು ಈ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಆ ಜಮ್ಮು ಕಾಶ್ಮೀರದಲ್ಲಿ ಒಂದು ಧರಣಿ ಮಾಡಬೇಕಂದ್ರೆ, ಒಂದು ರ್ಯಾಲಿ ಮಾಡಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾಯಿದ್ರು, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಸೈನಿಕರ ಮೇಲೆ ಕಲ್ತೂರಾಟ ಮಾಡ್ತಾಯಿದ್ರು. ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಅವ್ರ ಕೆಲಸ ಇರಲಿಲ್ಲ, ಅಲ್ಲಿರ್ತಕ್ಕಂಥ ಏನು ಯುವಕರು ಇದ್ರು ಅವ್ರ ಕೆಲಸ ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಉಗ್ರವಾದಿಗಳ ಜೊತೆ ಸೇರ್ಕೊಂಡು ಅವ್ರ ಹಣ ಇಸ್ಕೊಂಡು ಸೈನಿಕರ ಮೇಲೆಲ್ಲ ಕಲ್ತೋಗ್ತಾ ಇದ್ದಂಥವ್ರನ್ನ ನಿಲ್ಲಿಸಿ ಇವತ್ತು ಅವರಿಗೆ ಒಳ್ಳೆ ವಿದ್ಯಾ ಶಾಲೆಗಳನ್ನು ಮತ್ತು ಎಜುಕೇಷನ್ ಇದನ್ನು ಕೊಟ್ಟು ಇವತ್ತು ಅನೇಕ ಕಾರ್ಖಾನೆಗಳನ್ನು ಕೊಟ್ಟು ಇವತ್ತು ಅಲ್ಲಿ ಟೂರಿಸಂ ಇನ್ನೊಂದು ಮತ್ತೊಂದು ಡೆವಲಪ್ ಆಗಿ ಇವತ್ತು ಅವ್ರು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು. ಅಂದರೆ ಅಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಸಾಮಾನ್ಯ ನಾಗರಿಕರು ಹೇಳ್ತಾರೆ, ನಾವು ದೇವ್ರನ್ನಂತೂ ನೋಡಿಲ್ಲ, ಆ ದೇವರನ್ನು ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನೋಡ್ತಾ ಇದ್ದೀವಿ. ನಾವು ಹೊರಗಡೆ ಬರಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕಾಗಿತ್ತು, ಒಂದು ಥಿಯೇಟ್ರಿಗೆ ಹೋಗೋದು, ಮಾಲ್ಗೆ ಹೋಗಿ ನಾವು ಸುಮಾರು ವರ್ಷಗಳಾಗಿತ್ತು. ಇವತ್ತು ಅದೆಲ್ಲ ಏನು ಭಯ ಇಲ್ದಿರ ಇಲ್ಲಿ ನಾವು ಜೀವನ ಮಾಡ್ತಾಯಿದ್ರು ಅಂದರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಏನು 500 ವರ್ಷಗಳ ಬೇಡಿಕೆ ಇತ್ತು, ಆ ಬೇಡಿಕೆ ಕೋರ್ಟಲ್ಲಿದ್ದಂಥ ಸಂದರ್ಭದಲ್ಲಿ, ನ್ಯಾಯಾಲಯದಲ್ಲಿ ಅದನ್ನು ತೀರ್ಪು ಕೊಟ್ಟರೆ ಈ ದೇಶದಲ್ಲಿ ರಕ್ತದೋಕಳಿ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಹಿಂದೆ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ಇವರೆಲ್ಲ ಏನು ಉಲ್ಲೇಖ ಮಾಡಿದರು, ಅವ್ರ ರಕ್ಷಣೆ ನಮ್ಮ ಕೈನಲ್ಲಿ ಕೊಡೋಕ್ಕಾಗಲ್ಲ ಅಂತೇಳಿ ಏನು ಹೇಳಿದರು. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೋರ್ಟ್ಗೆ ಒಂದು ಇದು ಕೊಟ್ಟರು, ನೀವು ಏನು ತೀರ್ಪಿದೆ ಅದನ್ನು ನೀವು ತೀರ್ಮಾನ ಮಾಡಿ ನೀವು ಇಟ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆ ರಕ್ಷಣೆ ಕೊಡೋಂಥದ್ದು ಇಡೀ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸಾವು ನೋವುಗಳು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದಂಥ ಸಂದರ್ಭದಲ್ಲಿ, ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ಅಮಿತ್ ಶಾ ಅವರು ನೋಡ್ಕೊಂಡಿರ್ತಕ್ಕಂಥವ್ರು. ಇವತ್ತು ಭವ್ಯವಾದಂಥ ರಾಮ ಮಂದಿರ ಕಟ್ಟೋದಕ್ಕೆ ಎಷ್ಟೋ ಜನ ಇವತ್ತು 80 ವರ್ಷ ಹೋರಾಟ ಮಾಡಿದಂಥವ್ರನ್ನ ಇವತ್ತು ರೌಡಿಗಳು ಅಂತೇಳಿ ನೋಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಬಾಂಬ್ಗಳಿಟ್ಟಂಥವ್ರನ್ನ ನಮ್ಮ ಬ್ರದರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವ್ರನ್ನ, ಪೊಲೀಸರ ಮೇಲೆ ಹಲ್ಲೆ ಮಾಡಿದವ್ರನ್ನ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವ್ರನ್ನ, ಅವ್ರದೇ ಸರ್ಕಾರದ ಶಾಸಕರನ್ನ ಮನೇನ ಸುಟ್ಟಾಕಿದಂಥವ್ರನ್ನ ಇವತ್ತು ಕೇಸ್ಗಳನ್ನು ಖುಲಾಸೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಇದು ನಿಜಕ್ಕೂ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ. ಯಾಕಂದರೆ ಈ ದೇಶದಲ್ಲಿ
ಹುಟ್ಟಿ ಈ ದೇಶದಲ್ಲಿ ಬೆಳೆದು ಪ್ರತಿಯೊಂದು ಸವಲತ್ತುಗಳನ್ನು ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂಥವರೆಗೆ ಇವತ್ತು ಅಡುಗುದಾಣ ಸ್ವರ್ಗ ಆಗಿರ್ತಕ್ಕಂಥದ್ದು ಈ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಾಗಿದೆ. ಇವತ್ತು ತೆಲಂಗಾಣ ಇದೆಲ್ಲ ಒನ್ ನೇಷನ್ ಒನ್ ಕಾರ್ಡ್ ಅಂತ ಬಂದು ಇಡೀ ದೇಶದಲ್ಲಿರ್ತಕ್ಕಂಥ ಯಾರೇ ಬಂದು ಯಾವುದೇ ಭಾಗದಲ್ಲಿ ಜೀವನ ಮಾಡ್ತಾ ಇದ್ರು ಅವ್ರು ರೇಷನ್ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದೇ ರೀತಿಯಲ್ಲಿ ನೀವು ನೋಡಿದಿರಿ, ಮೊದಲು ಮೆಡಿಕಲ್ ಕಾಲೇಜುಗಳು ಎಷ್ಟಿದ್ವು, ಏಮ್ಸ್ ಎಷ್ಟಿತ್ತು, IITಗಳು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ, ಟ್ರೈನ್ಗಳು ಎಷ್ಟು ಬರ್ತಾ ಇದ್ವು. ಇವತ್ತು ಒಂದೇ ಭಾರತ್ ಟ್ರೈನ್ ಇರ್ಬೋದು, ಬುಲೆಟ್ ಟ್ರೈನ್ಗಳಿರ್ಬೋದು, ಇವನ್ನೆಲ್ಲ ಕೊಟ್ಟು ಪ್ರತಿಯೊಂದು ಭಾಗದಲ್ಲೂ ನಾವು ಚಿಕ್ಕಬಳ್ಳಾಪುರದಿಂದ ಏನು ಬಂಗಾರಪೇಟೆಗೆ ಹೋಗೋದಕ್ಕೆ ರೈಲ್ವೆ ಟ್ರ್ಯಾಕ್ ಇತ್ತು, ಆ ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಕ್ ಲೈನ್ ಇರಲಿಲ್ಲ, ಅದಕ್ಕೂ ಎಲೆಕ್ಟ್ರಿಕ್ ಲೈನ್ ಕೊಟ್ಟು ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಸೇರಬೇಕು. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸುಮಾರು ಲಕ್ಷಾಂತರ ಕಿಲೋಮೀಟರ್ ರೋಡ್ಗಳನ್ನು ಮಾಡ್ಕೊಂಡು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಸುಮಾರು 177 ಕಿಲೋಮೀಟರ್ ರಸ್ತೆಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಸೇರಬೇಕು. ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನವನ್ನು 2ನೇದು ಟರ್ಮಿನಲ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ, ಯಡಿಯೂರಪ್ಪ ಅವರಿಗೆ, ಬೊಮ್ಮಾಯಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು. ಈ ದೇಶದಲ್ಲಿ ರೈತರ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ಕೊಟ್ಟರೆ ಸನ್ಮಾನ್ಯ ಯಡಿಯೂರಪ್ಪನವರು 4,000 ಕೊಟ್ಟಿರ್ತಕ್ಕಂಥದ್ದು, ಅದನ್ನು ವಾಪಸ್ ತಗೊಂಡಿರ್ತಕ್ಕ ಖಳನಾಯಕರು ಈ ಕಾಂಗ್ರೆಸ್ನವರು. ಅದೇ ರೀತಿಯಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ನಾವೇನು ಚೆನ್ನೈಗೆ 5 ಅವರ್ ನಾವು ಹೋಗಬೇಕಾಗಿತ್ತು, ಇವತ್ತು ಆ ರಸ್ತೆಯನ್ನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 70 ಕಿಲೋಮೀಟರ್ ರಸ್ತೆಯನ್ನು ಕೊಟ್ಟು ಸುಮಾರು 8,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ಆ ರಸ್ತೆ ಕೆಲಸ ನಮ್ಮ ಟರ್ಮಲ್ಲೇ 1 ವರ್ಷಕ್ಕೆ ಮೊದಲೇ ಅದು ನಮ್ಮ ಕರ್ನಾಟಕದ ಫಿನಿಶ್ ಆಯಿತು. ಆಂಧ್ರ ತಮಿಳುನಾಡು ಇನ್ನೂ ಕೆಲಸ ನಡೀತಾ ಇದೆ. ಇವತ್ತು ನಾವು ಇದನ್ನೆಲ್ಲ ನೋಡಿದಂಥ ಹೈವೇ ತತ್ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಏನು ಆಡಳಿತ ನಡೆದು ಪೋಲಿಯೋ ಲಸಿಕೆ ಕಂಡುಹಿಡಿಯೋದಕ್ಕೆ 20 ವರ್ಷ, 30 ವರ್ಷ, 40 ವರ್ಷ ತಗೊಂಡು. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಕರೋನಾ ಬಂತು 2019ರಲ್ಲಿ ಒಂದೇ ಬಾರಿ 2 ಲಸಿಕೆನ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಂತ 2ನ್ನ ಕಂಡುಹಿಡಿದು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕರೋನಾ ವ್ಯಾಕ್ಸಿನ್ನ ರಾಹುಲ್ ಗಾಂಧಿಗೂ ಸೇರಿ, ಇಲ್ಲಿರ್ತಕ್ಕಂಥ ಸುಧಾಕರ್ ಅವ್ರಿಗೂ, ಸಿದ್ದರಾಮಯ್ಯವ್ರಿಗೂ, DK ಶಿವಕುಮಾರ್ ಅವ್ರಿಗೂ ಸೇರಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಸೇರಬೇಕು. ಇಡೀ ಪ್ರಪಂಚದಲ್ಲಿ 180ಕ್ಕೂ ಹೆಚ್ಚಿಗೆ ರಾಷ್ಟ್ರಗಳಲ್ಲಿ ಉಚಿತವಾಗಿ ನಾವು ಕರೋನಾ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ವಿಜ್ಞಾನಿಗಳಿಗೆ, ಡಾಕ್ಟರ್ಗಳಿಗೆ ಮತ್ತು ನಮ್ಮ ಏನು ಮಂತ್ರಿಗಳ ಅವ್ರಿಗೆ ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಕರ್ನಾಟಕದಲ್ಲಿ ಮೆಟ್ರೋ ಇರ್ಬೋದು, ಇವತ್ತು ರಸ್ತೆಗಳಿರ್ಬೋದು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು, ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇರ್ಬೋದು, ತುಮಕೂರು ರಸ್ತೆ ಇರ್ಬೋದು, ಹೈದ್ರಾಬಾದ್ ರೋಡ್ ಇರ್ಬೋದು, ನಮ್ಮ ಹೊಸೂರು ರೋಡ್ ಇರ್ಬೋದು, ಎಲ್ಲ ರೋಡ್ಗಳು, ಹುಬ್ಬಳ್ಳಿ, ಧಾರವಾಡ, ಪ್ರತಿಯೊಂದು ಜಿಲ್ಲೆಗಳಲ್ಲೂ NH ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದರೆ ಇದನ್ನೆಲ್ಲ ನೋಡಿದ್ದೀರ, ನೀವೆಲ್ಲ ಕೇಳಿದ್ದೀರಿ. ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡದೆ ಇವತ್ತು ನಾವು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಹಣವನ್ನು ನಾವು ತಂದಿರ್ತಕ್ಕಂಥದ್ದು ಅಂತೇಳಿ ಇವತ್ತು ಸುಮ್ಮನೆ ಹೋಗಿ ಟೇಪ್ ಕಟ್ ಮಾಡೋಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಇವತ್ತು ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂಥ ಸುಮಾರು ಜನ ನಾಯಕರುಗಳು ಹೇಳಿದ್ದಾರೆ, ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ವಾಪಸ್ ತಗೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಅವ್ರದ್ದೇ ಪಕ್ಷದ ನಾಯಕರು ಅವ್ರದ್ದೇ ಸರ್ಕಾರದ ಮೇಲೆ ಇದು ಮಾಡಿ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಕರ್ನಾಟಕದಲ್ಲಿ ಬೇಲ್ ಮೇಲೆ ಎಷ್ಟು ಜನ ಇದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ಎಷ್ಟು ದುಡ್ಡು, ಎಷ್ಟು ಜನ ಪೊಲೀಸ್ ನೇಮಕಾತಿಯಲ್ಲಿ ಹಗರಣ, ಎಷ್ಟು ಜನ ಅಧಿಕಾರಿಗಳು ಇವರು ಕಿರ್ಕೊಳ್ಳೋಕ್ಕಾಗ್ದಿರ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡೋದಕ್ಕೂ ಇವರ ಹತ್ರ ದುಡ್ಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತು ಯಾವ ರೀತಿ ಇದಾಗ್ತಾ ಇದೆ. ಇವತ್ತು ಗಾಂಜಾ, ಅಫೀಮು, ಇನ್ನೊಂದು ಮತ್ತೊಂದು ಉತ್ಪಾದನೆ ಮಾಡೋಂಥ ಕಾರ್ಖಾನೆಗಳು ಕರ್ನಾಟಕದಲ್ಲಿದ್ರೂ ಅದನ್ನು ತಡೆಯೋಂಥ ನಿಟ್ಟಿನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿ ಇವತ್ತು ಯಾವ ರೀತಿ ಇವತ್ತು ಹಣದ ಬಿಕ್ಕಟ್ಟಿನಿಂದ ತತ್ತರಿಸಿದೆ ಅಂತ ಹೇಳಿ ನೀವೆಲ್ಲ ನೋಡಿದ್ದೀರಿ. ಅದಕ್ಕೆ ಇನ್ನು 10 ಕೈನಲ್ಲಿ ಜನರಿಂದ ಸುಲಿಗೆ ಮಾಡೋಂಥ ಕೆಲಸಗಳು ನೀರಿಂದ ಹಿಡಿದು, ಕುಡಿಯೋ ಸಾರಾಯಿಂದ ಹಿಡಿದು, ದಿನನಿತ್ಯ ಬಳಕೆ ಮಾಡೋಂಥ ವಸ್ತುಗಳಿಂದ ಹಿಡಿದು, ನಮ್ಮಲ್ಲಿ ಏನು
ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ಯಾವುದೇ ದಾಖಲಾತಿಗಳನ್ನು ತಗೊಳ್ಳಕ್ಕೆ ಹೋದ್ರೆ ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಕರ್ನಾಟಕದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮಾಣಿಕ್ಯ ಇವತ್ತು ನಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ನಮ್ಮೆಲ್ಲರ ಅದೃಷ್ಟ. ಅದಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇನ್ನೂ ಎಷ್ಟೋ ಇದೆ. ಇವರು ವಾರಣಾಸಿ ಇರ್ಬೋದು, ಕಾಶಿ ಇರ್ಬೋದು, ನಮ್ಮ ಮಥುರಾ ಇರ್ಬೋದು, ಇವೆಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಭಾರತದ ಗಡಿಯಲ್ಲಿ ಏನು ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಕೊಟ್ಟು ಯಾವ ರೀತಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಇವತ್ತು ಆಪರೇಷನ್ ಸಿಂಧೂರು ಅಂತ ನಡೆಸಿ ನಮ್ಮ ಹೆಣ್ಣುಮಕ್ಕಳ ಮುಂದೆನೇ ಅವರ ಮನೆಯವರನ್ನ ಗುಂಡಿಕ್ಕಿ ಉಗ್ರಗಾಮಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸೇರ್ತಿಸ್ಕೊಂಡು ಸರ್ಜಿಕಲ್ ಸ್ಟ್ರೈಕ್ ಯಾವ ರೀತಿ ಆಯಿತು, ಅವರನ್ನೆಲ್ಲೇ ಹೋಗಿ ಅಲ್ಲೇ ಅಟ್ಯಾಕ್ ಮಾಡಿ ಅವರ ಉಗ್ರಗಾದ ನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನರೇಂದ್ರ ಮೋದಿಯವರಿದ್ರೆ ಏನು ಬೇಕಾದ್ರೂ ಸಾಧ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದರಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವ್ರ ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಇಟ್ಕೊಂಡು SC ST OBC ಮತ್ತು ಬಡವ್ರದ್ದು ಓಟ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಹಿಂದೆ ನೆಹರು ಕಾಲದಿಂದನೂ ಅಂಬೇಡ್ಕರ್ಗೆ ಯಾವ ರೀತಿ ಅವಮಾನ ಮಾಡ್ಕೊಂಬಂತು, ಇವತ್ತು ಈ ದೇಶದಲ್ಲಿ ಮುಖ್ಯಮಂತ್ರಿ ದಲಿತನ್ನು ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಕೈ ಕೊಟ್ಟು ಇದನ್ನೆಲ್ಲ ನೀವು ನೋಡಿದ್ದೀರಿ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಜಾಗ, ಬೆಳೆದಿರ್ತಕ್ಕಂಥ ಜಾಗ, ಅವ್ರು ಓದಿರ್ತಕ್ಕಂಥ ಜಾಗ, ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಆ ಜಾಗಗಳನ್ನೆಲ್ಲ ಪಂಚತೀರ್ಥಗಳಂತ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಡೆವಲಪ್ಮೆಂಟ್ ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಗೌರವ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ. ನದಿ ಜೋಡಣೆ ಇರ್ಬೋದು, ಇವತ್ತು ಇಡೀ ಪ್ರಪಂಚದಲ್ಲಿ ಏನೇ ಕೆಲಸಗಳಾಗಬೇಕಾದ್ರೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಹೆಸರು ಹೇಳಿದರೆ, ಒಂದ್ಸಲಿ ಹೇಳಿದರೆ ಯುದ್ಧದಲ್ಲಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಯಾವ ರೀತಿ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಅಂಥ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸದಸ್ಯತ್ವ ವಹಿಸಿರ್ತಕ್ಕಂಥ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ. ಅಂಥ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಒಂದು ಬಾರಿ MP ಆಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೂ ನೀವು ಕೊಟ್ಟಿರ್ತಕ್ಕಂಥ ಏನು ಓಟಿದೆ ನಾನು ಸದಾ ನಿಮ್ಗೆ ಚಿರಋಣಿಯಾಗಿರ್ತೀನಿ. ನಮಗೂ ಮುಂದೊಂದು ದಿನ ಅವ್ರ ಜೊತೆ ನಾವು ಒಂದು MP ಆಗಿ ಈ ದೇಶದಲ್ಲಿ ತಗೊಂಡಿರ್ತಕ್ಕಂಥ ಆರ್ಟಿಕಲ್ 370 ಇರ್ಬೋದು, ತ್ರಿಬಲ್ ತಲಾಕ್ ಇರ್ಬೋದು, ಇದನ್ನೆಲ್ಲ ರದ್ದು ಮಾಡಿ ಇವತ್ತು ಮುಸ್ಲಿಮ್ಸ್ ಹೆಣ್ಮಕ್ಳನ್ನು ಯಾವ ರೀತಿ ಬಟ್ಟೆಗಳು ಬದಲಾಯಿಸಿದಂಗೆ ಅವರು ಮದುವೆಗಳು ಮಾಡ್ಕೊತಾ ಇದ್ರು, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ರು, ಅದನ್ನು ಕಡಿವಾಣ ಹಾಕಿರ್ತಕ್ಕಂಥ ಕೀರ್ತಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸದ ನಿಟ್ಟಿನಲ್ಲಿ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳಿದರು. ದಿನದ 18 ಗಂಟೆಗಳ ಕಾಲ ಸುಮಾರು 3ನೇ ಬಾರಿ ಪ್ರಧಾನಮಂತ್ರಿ, 3 ಬಾರಿ ಮುಖ್ಯಮಂತ್ರಿ, ಸುಮಾರು 25 ವರ್ಷಕ್ಕೂ ಹೆಚ್ಚಿನ ಕಾಲ ಈ ದೇಶದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಇದ್ದರೆ ನಿರಂತರವಾಗಿ ಈ ಜನಸೇವೆ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅದು ನಂಬರ್ 1 ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವಧಿ ಕೊಟ್ಟು ಇನ್ನೂ ಆಯುಷ್ ಕೊಟ್ಟು ನಮ್ಮ ಈ ದೇಶವನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋಂಥ ನಿಟ್ಟಿನಲ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ಅಶೋಕಣ್ಣವರು, ನಮ್ಮ ವಿರೋಧ ಪಕ್ಷದ ಪರಿಷತ್ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಈ ಜಿಲ್ಲೆಯ ಸಂಸದರಾದಂಥ ಸುಧಾಕರ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಎಲ್ಲ ತಾಲೂಕುಗಳಲ್ಲೂ ಅವರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತೇಳಿ ಇವತ್ತೇನಿದು ಮಾಡಿದರೆ ಆ ಭಗವಂತನು ನರೇಂದ್ರ ಮೋದಿಜಿಯವರಿಗೆ ಒಳ್ಳೇದು ಮಾಡಲಿ, ಇನ್ನೂ ಅವ್ರು ಬದುಕಿರೋವರೆಗೂ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಹೆಚ್ಚಿನ ಆಯುಷನ್ನು ಕೊಟ್ಟು ಈ ದೇಶದ ಮುನ್ನಡೆತಂಥ ಶಕ್ತಿ ಕೊಡಲಿ. ನಮ್ಮ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಯೋಜನೆಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ಇಲಾಖೆಯಲ್ಲಿ ಅದು ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ, ಕಾರ್ಮಿಕರಿಗಾಗಲಿ, ದಲಿತರಿಗಾಗಲಿ, OBCಗಳಿಗಾಗಲಿ ಪ್ರತಿಯೊಬ್ಬರಿಗೂ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸ ಮಾಡಲಿ. ಇವತ್ತೇನು ಚಿಂತಾಮಣಿ ತಾಲೂಕಿನಲ್ಲಿ ಅವ್ರದ್ದೇ ಸರ್ಕಾರದಿದ್ದಂಥ ಸಂದರ್ಭ ನಮ್ಮ ಜೊತೆಲಿ ಅವ್ರ ಪಾರ್ಟಿ ಇಲ್ಲಿದ್ದಾರೆ ಅಂತ ಹೇಳಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಕೊಡ್ತಾರೆ, ನಮ್ಮ ಜೊತೆಲಿ ಇಲ್ಲ ಅಂತ ಬಂದಾಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜಾರಿಗಳನ್ನು ಒಕ್ಕಲಿಪಿಸುವಂಥ ಕೆಲಸಗಳು, ಮನೆಗಳಿಗೆ ಅಲ್ಲಿ PDO ಎಲ್ಲ ರೀತಿಯಾದಂಥ ನೈನುಟೆಯನ್ನು ಕೊಟ್ಟು ಅವರಿಗೆ ಪಂಚಾಯತಿಂದ ಲೋನನ್ನು ಕೊಟ್ಟು 2 ಕಂತು ಹಣನೂ ಬಿಡುಗಡೆ ಮಾಡಿ, ಇವತ್ತು ಆ ಮನೆಗಳನ್ನು ಹೋಗಿ ಆ ಕಲ್ಲು ಕುಟುಕರು ಕಲ್ಲು ಕೆಲಸ ಮಾಡ್ಕೊಂಡು ಬಡವರು
ಇವತ್ತು ಏನು ಸಣ್ಣದಾಗಿ ಒಂದು ಮನೆ ಕಟ್ಟಿದ್ರು ಆ ಮನೆಗಳನ್ನು ಹೊಡೆಯುವಂಥ ಕೆಲಸಗಳನ್ನು ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇದನ್ನು ಏನು ಮಾಡ್ತಾ ಇದ್ದಾರೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳ್ಬಿಟ್ಟು ಏನು ನನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ರಾಜಕಾರಣ ನಿಂತು ನೀರಲ್ಲ. ಇವತ್ತು ಶಾಸಕರಾಗಿರ್ತೀರಿ, ನಾಳೆ ಮಾಜಿ ಆಗಿರ್ಬೋದು. ನಾನು MP ಆಗಿದ್ದೆ, ಇವತ್ತು ಮಾಜಿ MP. ನೆಕ್ಸ್ಟ್ ಇನ್ನೊಬ್ರು MLA ಆಗ್ಬೋದು, ಮತ್ತೆ ನಮ್ಗೆ ಅಧಿಕಾರ ಬರ್ಬೋದು. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದರ್ಪ ದಬ್ಬಾಳಿಕೆ ಇದನ್ನೆಲ್ಲ ಮಾಡಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೇಳಿ ಓಟ್ ಹಾಕಿರೋರು, ಓಟ್ ಹಾಕದೇ ಇರೋರು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಯಾರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು, ಈ ರಾಜ್ಯದಲ್ಲಿರ್ತ ಕಾಂಗ್ರೆಸ್ ಅವರು ಅಲ್ಲೆಲ್ಲೋ ಹತ್ರ ಎಲ್ಲೋ ಸೈಟ್ಗಳು ಕೊಟ್ಟು ಅವ್ರಿಗೆ ನೀವು ಇದು ಮಾಡ್ತೀರಿ. ನಮ್ಮ ದೇವಸ್ಥಾನಗಳನ್ನು ಒಡೆದು ನೀವು ಯಾರ್ಯಾರಿಗೂ ಕೊಡೋಕೆ ಹೋಗ್ತೀರಿ. ನಮ್ಮ ರೈತರ ಜಮೀನುಗಳನ್ನು ಕಿತ್ಕೊಳ್ಳೋಕೆ ಹೋಗ್ತೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಣ್ಣ ಸಣ್ಣ ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರು ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಇದು ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಬಡವ್ರ ತಂಟೆಗೆ ಹೋದರೆ ನಾವು ಸುಮ್ಮನೆ ಇರಲ್ಲ. ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಈ ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, ನಿಮಗೆ ಯೋಗ್ಯತೆ ಇದ್ದರೆ ನೆತ್ತಿಗೊಂದು ಸೂರು ಅಂತೇಳಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅಲ್ಲಿ ಒಂದೊಂದು ಸೈಟ್ ಕೊಟ್ಟು ಅವ್ರ ಮನೆ ಕೊಡಿ. ಅದನ್ನು ಬಿಟ್ಟು ಯಾರ ರಾಜಕಾರಣಿಗಳು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನಂಬರ್ 1 ಈ ಕಾಂಗ್ರೆಸ್ ಅವರೇ ಇರೋದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅಂಥವ್ರದ್ದು ಬಿಡಿಸಿ ನೀವು, ಅಂಥವ್ರದ್ದು ಬಿಡಿಸಿ ಈ ಜಿಲ್ಲೆಯಲ್ಲಾಗಿರ್ಬೋದು, ಈ ಜಿಲ್ಲೆ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು. ಅದು ಬಿಟ್ಟು ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳು ಮಾಡಿದರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಆ ಭಗವಂತ ಅದನ್ನು ಸಹಿಸಲ್ಲ ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಲ್ಪ ತಡವಾಗಿ ಬಂದ್ರೂ ತಾವೆಲ್ಲ ಕಾದು ಇವತ್ತು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಕ್ಕೆ ಮೊದಲು ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮಾಡಿರ್ತಕ್ಕಂಥ ಸಾಲ ಎಷ್ಟಿತ್ತು, ಎಷ್ಟು ಬಾಂಡ್ ಮಾಡಿದ್ರು, ಎಷ್ಟು ಲಕ್ಷ ಕೋಟಿನ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದಿದ್ದಾದಮೇಲೆ ಅದನ್ನು ತೀರಿಸಿದ್ರು. ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಏನು ಪೆಟ್ರೋಲಿಯಂ ಡೀಸೆಲ್ ಏನು ಉತ್ಪಾದನೆ ಇದೆ, ಅದು ನಮ್ಮ ದೇಶದ ಎಷ್ಟು ಪರ್ಸೆಂಟೇಜ್ ನಾವು ಉತ್ಪಾದನೆ ಮಾಡ್ತೀರಿ, ಬೇರೆ ದೇಶನ ನಾವು ಎಷ್ಟು ಅವಲಂಬಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಗೆಲ್ಲರಿಗೂ ಮಾಧ್ಯಮವನ್ನು ಗೊತ್ತು. ನಮಗಿನ್ನ ಬುದ್ಧಿವಂತ ನಿಮಗೆಲ್ಲ ಗೊತ್ತು. ವಿರೋಧ ಪಕ್ಷದವ್ರ ರೀತಿಯಲ್ಲಿ ನಮ್ಮನ್ನು ಕ್ವಶನ್ ಮಾಡೋದಕ್ಕಿಂತ ನಮ್ಮಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯುದ್ಧ ಕಾಲದಲ್ಲಿ ಸುಮಾರು ದೇಶಗಳಲ್ಲಿ ಪೆಟ್ರೋಲ್ ಟೋಟಲಿ ಬಂದಾಗಿ ವೆಹಿಕಲ್ಸ್ ಟೋಟಲಿ ನಿಲ್ಲಿಸಿರೋಂಥದ್ದು ನೀವು ನೋಡಿದ್ದೀರಿ. ಸಾರ್ವಜನಿಕ ಏನು ವಾಹನಗಳಿದ್ದಾವೆ, ಬಸ್ಗಳಲ್ಲಿ ಓಡಾಡ್ತಾರೆ.